ಹಾವೇರಿ ಲೋಕಸಭಾ ಕ್ಷೇತ್ರ ಶಿವಕುಮಾರ್ ಉದಾಸಿ ಅವರು ಹಾಲಿ ಸಂಸದರು, ಆದರೆ ಯಾವ ಕಾರಣಕ್ಕೂ ಚುನಾವಣೆ ಬೇಡ ಅಂತ ಹಿಂದೆ ಸರಿದವ್ರೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಯಾರು ಅನ್ನೋ ಗೊಂದಲ. ಒಂದು ಕಡೆ KS ಈಶ್ವರಪ್ಪನವ್ರ ಮಗ ಕಾಂತೇಶ್ ಟಿಕೆಟ್ ಓಡಾಡ್ತಿದ್ರೆ, ಮತ್ತೊಂದು ಕಡೆ BC ಪಾಟೀಲ್ ಬೇರೆಯವ್ರಿಗೆ ಯಾಕೆ ಕೊಡ್ತೀರಾ, ನಮಗೆ ಕೊಡಿ ಅಂತ ಕೊನೆ ಕ್ಷಣದಲ್ಲಿ ಜಗದೀಶ್ ಶೆಟ್ಟರು ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಇವೆಲ್ಲ ಡೆವಲಪ್ಮೆಂಟ್ಗಳು ಒಂದೆಡೆ ಆದರೆ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋತಂತ ಅನಿಲ್ ಮೆಣಸಿನಕಾಯಿ ಅವರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅತಿ ದೊಡ್ಡ ಶಾಕ್ ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ, ಹಾಗೇನೆ ರಾಜ್ಯ ಬಿಜೆಪಿಗೆ. 2013ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸುವಂತ ಅನಿಲ್ ಮೆಣಸಿನಕಾಯಿ ಚುನಾವಣೆಯಲ್ಲಿ ಸೋಲ್ತಾರೆ. ಆದರೆ ಈ ಹುಡುಗ ಏನೋ ಮಾಡ್ತಾ ಇದ್ದಾನೆ, ಮ್ಯಾಜಿಕ್ ಮಾಡೋ ಶಕ್ತಿ ಇದೆ ಅನ್ನೋದನ್ನು ಮನಗಂಡಂಥ ಬಿಜೆಪಿ 2018 ಮತ್ತು 23ರ ಚುನಾವಣೆಯಲ್ಲಿ ಅವಕಾಶವನ್ನು ಕೊಡುತ್ತೆ. ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾರೆ, ಆದರೆ ಯಶಸ್ಸು ಸಾಧಿಸೋಕೆ ಸಾಧ್ಯವಾಗೋದಿಲ್ಲ. ಸಕಲ ರೀತಿಯಲ್ಲೂ ತನ್ನ ಎಫರ್ಟ್ ಅನ್ನು ಹಾಕಿ ಅನಿಲ್ ಮೆಣಸಿನಕಾಯಿ ಚುನಾವಣೆಯನ್ನು ಮಾಡ್ತಾರೆ. ಸದ್ಯ ಮಂತ್ರಿ ಆಗಿರುವಂಥ HK ಪಾಟೀಲ್ ಅವರ ವಿರುದ್ಧ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸ್ತಾರೆ. HK ಪಾಟೀಲ್ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ 89,958 ಓಟನ್ನು ತಗೊಂಡ್ರೆ, ಅನಿಲ್ ಮೆಣಸಿನಕಾಯಿ ಬಿಜೆಪಿಯಿಂದ 74,828. ಇದು 2023ರ ಚುನಾವಣೆ. ಇನ್ನು 2018ರ ಚುನಾವಣೆಯಲ್ಲಿ HK ಪಾಟೀಲ್ 77,699 ಓಟು, ಅನಿಲ್ ಮೆಣಸಿನಕಾಯಿ 75,831 ಓಟು. ಸತತವಾಗಿ 2 ಬಾರಿ ಬಿಜೆಪಿಯಲ್ಲಿ ಸೋಲನ್ನು ಕಂಡಿರುವಂತಹ ಅನಿಲ್ ಮೆಣಸಿನಕಾಯಿ ಪಕ್ಷದ ವಿರುದ್ಧವೇ ಸಿಡಿದು ನಿಂತಿದ್ರ. 2018ರಲ್ಲಿ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ದ ಅನಿಲ್ ಮೆಣಸಿನಕಾಯಿ ಅವರನ್ನ 2023ರಲ್ಲಿ ಗೆಲ್ಲಿಸ್ಕೋಬಹುದಿತ್ತು. ಆದರೆ ಬಿಜೆಪಿಯ ಯಾವ ನಾಯಕರು ಕೂಡ ಅವರ ಗೆಲುವಿನ ವಿಚಾರದಲ್ಲಿ ತಲೆಯನ್ನ ಕೆಡಿಸ್ಕೊಳ್ಳಿಲ್ಲ, ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ. ಯಾರು ಪ್ರಚಾರಕ್ಕೆ ಹೋಗ್ಲೇ ಇಲ್ಲ. ಕೊನೆಗಳಿಗೆ ಅನಿಲ್ ಮೆಣಸಿನಕಾಯಿ ಪಾಪ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ಕವನ್ ಪ್ರಚಾರ ಮಾಡಿಸ್ಕೊಂಡ್ರು. ಇಲ್ಲ ಅಂದ್ರೆ ಅವರು ಬಂದಿಲ್ಲ ಅಂದ್ರೆ ಇನ್ನೊಂದು 15,000 ಮೈನಸ್ ಆಗ್ಬಿಡೋದು ಓಟು. ಇಷ್ಟೆಲ್ಲ ಪಕ್ಷಕ್ಕಾಗಿ ತನ್ನ ತನು ಮನ ಧನವ ಎಲ್ಲವನ್ನ ಸುರಿದು 2 ಎಲೆಕ್ಷನ್ ಮಾಡ್ಕೊಂಡು ಬಿಜೆಪಿಯಲ್ಲೇ ಸೋತಿ, ಅದಕ್ಕೆ ಮುಂಚೆ BSR ಅಲ್ಲಿ ಸೋತು. ಇಷ್ಟಾದರೂ ಪಕ್ಷದವರು ಹೆಂಗಿದ್ಯಾ ಏನು ಎತ್ತ ಅಂತ ಕೇಳಲಿಲ್ಲ. ಈಗ ಅನಿಲ್ ಬಿಜೆಪಿಗೆ ಮೆಣಸಿನಕಾಯಿ ಖಾರ ಹರಿದವ್ರೆ, ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಗುಡ್ ಬೈ ಹೇಳೋರೆ. ಎಸ್, ಅನಿಲ್ ಮೆಣಸಿನಕಾಯಿ ಸೋತವ್ರೆ ಎಲೆಕ್ಷನ್ ಅಲ್ಲಿ, ಅವರಿಂದ ಏನು ನಷ್ಟ ಕೇಳಬಹುದು. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗದಗ ವಿಧಾನಸಭೆಯು ಬರುತ್ತೆ. ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರೋದು ಒಂದೇ. ಇದೀಗ ಅನಿಲ್ ಮೆಣಸಿನಕಾಯಿ ಕೂಡ ಹಿಂದೆ ಸರಿದವ್ರೆ, ತಲೆ ಕೆಡಿಸ್ಕೊಳ್ಳಲ್ಲ ಲೋಕಸಭೆಗೆ. ಹೀಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 7 ಜನ ಕಾಂಗ್ರೆಸ್ MLAಗಳವ್ರೆ. ಶಿರಾಟಿ, ಚಂದ್ರಲಮಾಣಿ ಬಿಜೆಪಿ, ಇವರೊಬ್ಬರೇ ಅಲ್ಲಿರೋದು. ಗದಗ HK ಪಾಟೀಲ್ ಮಿನಿಸ್ಟ್ರು ಕಾಂಗ್ರೆಸ್ಸು. ಇದೀಗ ಇಲ್ಲಿ ಅತಿ ದೊಡ್ಡ ಶಕ್ತಿ ಆಗಿದ್ದಂಥ ಅನಿಲ್ ಮೆಣಸಿನಕಾಯಿ ಕೂಡ ಈಗ ಗುಡ್ ಬೈ ಹೇಳವ್ರೆ. ಗುರುಪಾದಪ್ಪ ಗೌಡ ಪಾಟೀಲು ಕಾಂಗ್ರೆಸ್ಸು, ಹಾನಗಲ್ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್ಸು, ಹಾವೇರಿ ರುದ್ರಪ್ಪ ಲಮಾಣಿ ಕಾಂಗ್ರೆಸ್ಸು, ಬ್ಯಾಡ್ಗಿ ಬಸವರಾಜ ಶಿವಣ್ಣನವರ್ ಕಾಂಗ್ರೆಸ್ಸು, ಹಿರೇಕೆರೂರು UB ಬಣಕಾರ್ ಕಾಂಗ್ರೆಸ್ಸು, ಇನ್ನು ರಾಣಿಬೆನ್ನೂರು ಪ್ರಕಾಶ್ ಕೋಳಿವಾಡ ಕಾಂಗ್ರೆಸ್ಸು. ಹಿಂಗಿರುವಂಥ ಸಂದರ್ಭದಲ್ಲಿ ಅನಿಲ್ ಮೆಣಸಿನಕಾಯಿ ಏನಾರು ಕಾಸ ಕೇಳಿದ್ರು ಅಥವಾ ಯಾರತ್ರಾರು ಏನಾರು ಆಸ್ತಿನ ಕೇಳಿದ್ರು, 2023ರ ಚುನಾವಣೆಯಲ್ಲಿ ರಿಸಲ್ಟ್ ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಇತ್ತು HK ಪಾಟೀಲ್ ವಿರುದ್ಧ. HK ಪಾಟೀಲ್ ಎಲೆಕ್ಷನ್ ಸಮೀಪದಲ್ಲಿ ಮಾತ್ರ ಜನರ ಕೈಗೆ ಸಿಗ್ತಾರೆ ಅನ್ನೋದು ಯಾವಾಗಲೂ ಇರುವಂಥ ಪ್ರತೀತಿ. ಆದರೂ ಅನಿಲ್ ಮೆಣಸಿನಕಾಯಿ ಗೆಲ್ಲಿಲ್ಲ ಅಂದರೆ ಬಿಜೆಪಿಯವರು ಅವ್ರ ಪರ ನಿಲ್ಲಿಲ್ಲ ಅಂತ ಅರ್ಥ. ಈಗ ಸಾಕಾಗಿ ಬಿಜೆಪಿಯಿಂದ ಹೊರಬಂದಿದ್ದಾರೆ. ರಾಮ ಮಂದಿರದ ಸದ್ದಿನ ನಡುವೆ ಭೀಮ ಮಂದಿರವನ್ನು ಮಾಡ್ತೀನಿ ಅಂತ ಹೊರಟವ್ರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನಿಲ್ ಮೆಣಸಿನಕಾಯಿ ಬಿಜೆಪಿಯನ್ನು ತೊರೆದಿರೋದು ಮತ್ತಷ್ಟು ನಷ್ಟವಾಗುತ್ತಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.